ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜೀವಲಗೆ ಸ್ವಾಗತ. ನಾನು ಚಂದ್ರಿಕಾ. ಫ್ರೈಡೇ ನೈಟ್ ನಾವು ಟಿಪ್ ಟೂರ್ನ ರೀಚ್ ಆದ್ವಿ. ಇದಾದ ನಂತರದಲ್ಲಿ ಸಾಟರ್ಡೆ ಮಾರ್ನಿಂಗ್ ಫ್ರೆಶ್ ಅಪ್ ಎಲ್ಲ ಆಗಿ ಆಂಟಿಯವರು ಹೂ ಕಟ್ಟಿದ್ರು. ತುಂಬ ದಿನಗಳ ನಂತರದಲ್ಲಿ ಹೂ ಕಟ್ಟಿದ್ರೆ ತುಂಬ ಚೆನ್ನಾಗೇ ಬಂತು. ಇದಾದ ನಂತರದಲ್ಲಿ ಹೊರಗಡೆ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡು ನಾನು ಹಸ್ಬೆಂಡು ನಮ್ಮ ನಾದಿನಿಯವ್ರ ಜೊತೆಗೆ ನಾವು ಒಂದು ಮಠಕ್ಕೆ ಹೋಗಿದ್ವಿ. ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿ ತಪೋವನಕ್ಕೆ ಭೇಟಿ ಕೊಟ್ವಿ. ಈ ಒಂದು ಮಠದ ಇದಕ್ಕೆ ತುಂಬಾ ಒಂದು ಶಿಕ್ಷಣ ಕ್ಷೇತ್ರಕ್ಕಾಗಿರ್ಬೋದು, ಅನ್ನದಾಸೋಹಕ್ಕೆ ತುಂಬ ಹೆಸರುವಾಸಿಯಾಗಿರುವಂತಹ ಮಠ ಅಂತಲೇ ಹೇಳ್ಬೋದಾಗಿದೆ. ತುಮಕೂರಿನಲ್ಲಿ ಯಾವ ರೀತಿಯಾಗಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಾರೋ ಇಲ್ಲಿ ಸಹ ಅದೇ ರೀತಿಯಾಗಿ ಒತ್ತು ಕೊಡುವಂಥದ್ದು ಶಿಕ್ಷಣಕ್ಕೆ. ಮತ್ತು ಧರ್ಮಸ್ಥಳಕ್ಕೆ ಅನ್ನದಾಸೋಹಕ್ಕೆ ಯಾವ ರೀತಿಯಾಗಿ ಹೆಸರುವಾಸಿಯಾಗಿದನೋ ಈ ಒಂದು ಕ್ಷೇತ್ರದಲ್ಲೂ ಸಹ ಅನ್ನದಾಸೋಹಕ್ಕೆ ಹೆಸರುವಾಸಿಯಾಗಿದೆ ಅಂತಲೇ ಹೇಳ್ಬೋದು. ರಂಗಾಪುರ ಸುಕ್ಷೇತ್ರ ಅಂತಲೇ ಈ ಒಂದು ಸ್ಥಳಕ್ಕೆ ಒಂದು ಹೆಸರು ಪಡೆದಿದೆ ಅಂತಲೇ ಹೇಳ್ಬೋದು. ಹಲವಾರು ಮಕ್ಕಳು ಅಂತಲೇ ಹೇಳ್ಬೋದು, ಹಲವಾರು ಅನ್ನೋಕ್ಕಿಂತ ಸಾವಿರಾರು ಮಕ್ಕಳು ಇಲ್ಲಿ ಶಿಕ್ಷಣ ಪಡೀತಾ ಇದ್ದಾರೆ. ಅವ್ರ ಜೊತೆ ಒಂದಿಷ್ಟು ಮಾತುಕತೆ ಮುಗಿಸ್ಕೊಂಡು ತುಂಬ ಈ ಒಂದು ಮಠನ ತುಂಬ ಅದ್ಭುತವಾಗಿ ಕಣ್ ತುಂಬಿಕೊಂಡೆ ನೋಡಿ ನಾನು ಅಂತ